Hi, good morning. This is BM Srinivas, SWAS English Academy. Today I am going to talk about the concept of auxiliary and then modal forms. ನೋಡಿ, ದಯವಿಟ್ಟು ವಿಡಿಯೋನ ಹೆಣ್ಣು ತನಕ ನೋಡೋದಕ್ಕೆ ಪ್ರಯತ್ನ ಪಡಿ. ಜಸ್ಟ್ ನೀವು 2 ನಿಮಿಷ 3 ನಿಮಿಷ ವಿಡಿಯೋ ನೋಡಿದ್ರೆ ಸೊ ನಿಮಗೆ ಅದೇನು ಕೂಡ ಅರ್ಥ ಆಗೋದು ಇಲ್ಲ, ಅದರಿಂದ ಯೂಸ್ ಕೂಡ ಇಲ್ಲ. ಸೊ ನಾನು ಅಬ್ಸರ್ವ್ ಮಾಡಿದ ಹಾಗೆ ನೀವು ವಿಡಿಯೋನ ಜಸ್ಟ್ 1 ಮಿನಿಟ್ 2 ಮಿನಿಟ್ ನೋಡ್ತಾ ಇದ್ದೀರಾ, ಖಂಡಿತ ಅದರಿಂದ ಪ್ರಯೋಜನ ಬರೋದಿಲ್ಲ. ಲಾಸ್ಟ್ ನೋಟಿಫಿಕೇಶನ್ ಗಮನಿಸಿರ್ಬೇಕು ನೀವು. TET ಎಸ್ಪೆಷಲಿ TET ಇದನ್ನ ಈವನ್ PU ಉಪನ್ಯಾಸಕರಿಗೂ ಸಹ ಕಡ್ಡಾಯ ಮಾಡ್ತಿದ್ದಾರೆ. ಹಾಗಿರ್ಬೇಕಾದ್ರೆ ಇಂಗ್ಲಿಷ್ ಅಂತಕ್ಕಂಥದ್ದು ಕಂಪಲ್ಸರಿ ಆಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್. ಜಸ್ಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಹೇಳ್ತಿಲ್ಲ. ಸೊ ಇವನ್ ಇಫ್ ಯು ವಾಂಟ್ ಟು ಬಿ ಶೈನ್ ಇನ್ ಯುವರ್ ಲೈಫ್ ಯು ಮಸ್ಟ್ ಹ್ಯಾವ್ ಇಂಗ್ಲಿಷ್ ಅಂತ ಹೇಳ್ತೀನಿ. ಸೊ ಹಾಗಾಗಿ ಎಲ್ರಿಗೂ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾನೊಂದು ಯೂಟ್ಯೂಬ್ ಚಾನಲನ್ನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ನಾನು 30 ಡೇಸಲ್ಲಿ ಇಂಗ್ಲೀಷ್ ಕಲೀರಿ, 30 ದಿನದಲ್ಲಿ ಇಂಗ್ಲೀಷ್ ಕಲೀರಿ, 20 ದಿನದಲ್ಲಿ ಇಂಗ್ಲೀಷ್ ಕಲೀರಿ ಅಂತ ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಆಗ್ತಕ್ಕಂಥ ಕೆಲಸ ಕೂಡ ಅಲ್ಲ. 30 ಡೇಸಲ್ಲಿ ಇಂಗ್ಲೀಷ್ ಕಲಿತಕ್ಕಂಥದ್ದು ಇಂಪಾಸಿಬಲ್. ಜಸ್ಟ್ ಅದು 30 ಡೇಸ್ ಇಂಗ್ಲೀಷ್ ಆಗಿರುತ್ತೆ ಹೊರತು ಕಂಪ್ಲೀಟ್ ಇಂಗ್ಲೀಷನ್ನು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ಹೆಣ್ಣು ತನಕ ನೋಡಿ. ನಾನು ಇಂಗ್ಲೀಷಲ್ಲೇ ಮಾಡ್ಬೋದಾಗಿತ್ತು, ಆದರೆ ಅದೆಷ್ಟೋ ಜನಕ್ಕೆ ಅರ್ಥ ಆಗಲ್ಲ. ಜಸ್ಟ್ ಒಂದು ವಿಡಿಯೋ, ಲಾಸ್ಟ್ ವಿಡಿಯೋ ಒಂದು ಇಂಗ್ಲೀಷಲ್ಲಿ ಮಾಡೋದಕ್ಕೆ ಸೊ ಅದ್ರ ವ್ಯೂ ರೇಟ್ಸ್ ಹೇಗಿದೆ ಅಂತ ನನಗೆ ಗೊತ್ತಿದೆ. ಸೊ ಹಾಗಾಗಿ ಈ ಒಂದು ಭಾಷೆ ಅರ್ಥ ಆಗಬೇಕು ಅಂತಂದ್ರೆ, ನಾನು ಮಾಡ್ತಕ್ಕಂಥ ಒಂದು ಉದ್ದೇಶ ಅರ್ಥ ಆಗಬೇಕು ಅಂತಂದ್ರೆ ದಯವಿಟ್ಟು ವಿಡಿಯೋನ ಹೆಣ್ಣು ತನಕ ನೋಡೋದಕ್ಕೆ ಪ್ರಯತ್ನ ಪಡಿ. ಓಕೆ, ಲೆಟ್ಸ್ ಕಮ್ ಟು ದ ಟಾಪಿಕ್. ಟುಡೇ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಆಕ್ಸಿಲರಿ ಅಂಡ್ ದೆನ್ ಮಾಡಲ್ ಫಾರ್ಮ್ಸ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಇನ್ ಇಂಗ್ಲಿಷ್. ಇದು ಅರ್ಥ ಆಗಿಲ್ಲ ಅಂತಂದ್ರೆ ಸೊ ಮ್ಯಾಕ್ಸಿಮಮ್ ಇಂಗ್ಲಿಷ್ ನಮಗೆ ಅರ್ಥ ಆಗೋದೇ ಇಲ್ಲ. ಹಾಗಾಗಿ ನಮಗೆ ಇದ್ರ ಬಗ್ಗೆ ಜ್ಞಾನ ಇರಬೇಕು, ಇದನ್ನ ನಾವು ತಿಳ್ಕೊಂಡಿರ್ಬೇಕು. ನೋಡಿ, ಫಸ್ಟ್ ಡೆಫಿನೇಷನ್ ನೋಡೋಣ. ಏನಪ್ಪ ಡೆಫಿನೇಷನ್ ಅಂತಂದ್ರೆ, ದ ವರ್ಬ್ಸ್ ವಿಚ್ ಆರ್ ಹೆಲ್ಪ್ಫುಲ್ ಟು ದ ಮೇನ್ ವರ್ಬ್ಸ್ ಈಸ್ ಕಾಲ್ಡ್ ಆಕ್ಸಿಲರಿ ಫಾರ್ಮ್ಸ್. ಅಂದ್ರೆ ಯಾವ ಕ್ರಿಯಾಪದಗಳು ಮೇನ್ ವರ್ಬ್, ಮುಖ್ಯವಾದಂಥ ಒಂದು ವರ್ಬ್ಗೆ ಸಹಾಯಕ್ಕೆ ನಿಂತಿರ್ತಾವೋ ಅಂತ ಒಂದು ಪದಗಳನ್ನು ನಾವೇನು ಕರಿತೀವಪ್ಪ ಅಂತಂದ್ರೆ ಸೊ ಆಕ್ಸಿಲರಿ ಫಾರ್ಮ್ಸ್ ಅಂತ ಕರಿತೀವಿ, ಆರ್ ಮಾಡಲ್ಸ್ ಅಂತ ಕರಿತೀವಿ. ನೀವು ಇಲ್ಲೊಂದು ಸೆಂಟೆನ್ಸ್ ಅನ್ನು ಗಮನಿಸಬಹುದು. ಶಿ ಈಸ್ ಈಟಿಂಗ್ ಚಪಾತಿ. ನೋಡಿ, ಆ ಸೆಂಟೆನ್ಸ್ ಅಲ್ಲಿ ಈಸ್ ಅಂತಕ್ಕಂಥದ್ದು ಆಕ್ಸಿಲರಿ ವರ್ಬ್, ಈಟಿಂಗ್ ಅಂತಕ್ಕಂಥದ್ದು ಮೈನ್ ವರ್ಬ್. ಇಲ್ಲಿ ನಾನು ಜಸ್ಟ್ ಶಿ ಈಟಿಂಗ್ ಅಂದ್ರೆ ಅರ್ಥ ಬರೋದಿಲ್ಲ, ಶಿ ಈಸ್ ಚಪಾತಿ ಅಂದ್ರೆ ಅರ್ಥ ಬರೋದಿಲ್ಲ. ಅವೆರಡೂ ಕೂಡ ಕಾಂಪೌಂಡ್ ಆಗಿ ಜೊತೆ ಸೇರಿದ್ರೆ ಮಾತ್ರ ನಮ್ಗೆ ಅರ್ಥ ಬರುತ್ತೆ. ಸೊ ನೋಡಿ, ಅಲ್ಲಿ ಈಸ್ ಅಂತಕ್ಕಂಥ ಪದ ಏನ್ ತೋರಿಸ್ತಾ ಇದೆ ಅಂತಂದ್ರೆ ಟೆನ್ಸ್ ಅನ್ನು ತೋರಿಸ್ತಾ ಇದೆ, ಕಾಲವನ್ನು ತೋರಿಸ್ತಾ ಇದೆ. ಸೊ ಹಾಗಾಗಿ ಆಕ್ಸಿಲರಿ ಫಾರ್ಮ್ಸ್ ನಥಿಂಗ್ ಬಟ್ ದಟ್ಸ್ ಆಲ್ವೇಸ್ ಹೆಲ್ಪಿಂಗ್ ಟು ದಿ ಮೈನ್ ವರ್ಬ್. ಕ್ರಿಯಾಪದ ಅಂದ್ರೆ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಮುಖ್ಯವಾಗಿರ್ತಕ್ಕಂಥ ಕ್ರಿಯಾಪದಕ್ಕೆ ಸಹಾಯ ಮಾಡ್ತಕ್ಕಂಥ ಕ್ರಿಯಾಪದಗಳನ್ನ ಆಕ್ಸಿಲರಿ ಫಾರ್ಮ್ ಅಂಡ್ ಮಾಡಲ್ ಫಾರ್ಮ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡೋಣ ನಾವು. ಅದ್ರಲ್ಲಿ ನಮಗೆ 2 ಟೈಪ್ಸ್ ಆಫ್ ಫಾರ್ಮ್ಸ್ ಬರುತ್ತೆ. ಅದರಲ್ಲಿ ಮೊದಲನೇದು ಪ್ರೈಮರಿ ಆಕ್ಸಿಲರೀಸ್ ಅಂಡ್ ದೆನ್ ಸೆಕೆಂಡರಿ ಆಕ್ಸಿಲರೀಸ್. ಪ್ರೈಮರಿ ಆಕ್ಸಿಲರೀಸ್ ಅಂದ್ರೆ ಯಾವುದು, ಸೆಕೆಂಡರಿ ಆಕ್ಸಿಲರೀಸ್ ಅಂದ್ರೆ ಯಾವುದು? ಇನ್ನೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಇರತಕ್ಕಂಥದ್ದು ಜಸ್ಟ್ ರೂಲ್ಸ್ ಅಂಡ್ ಅದರ ಒಂದು ಫೀಚರ್ಸ್ ಅನ್ನು ಹೇಳ್ತಾ ಇದ್ದೀನಿ. ಅದರ ಬಳಕೆಯನ್ನ ನೆಕ್ಸ್ಟ್ ತರಗತಿನಲ್ಲಿ, ಇನ್ನೊಂದು ತರಗತಿನಲ್ಲಿ ನಾನು ಅದರ ಬಗ್ಗೆ ಹೇಳ್ತೀನಿ. ಸೊ ಹಾಗಾಗಿ ನಾವು ಮೊದಲು ಫಸ್ಟ್ ವಿ ಶುಡ್ ನೋ ದ ರೂಲ್ಸ್. ಅದು ಹೇಗಿರುತ್ತೆ, ಫಸ್ಟ್ ವಿ ಶುಡ್ ನೋ ದಟ್ ಸ್ಟ್ರಕ್ಚರ್. ಅದರ ಸ್ಟ್ರಕ್ಚರ್ ಹೇಗಿರುತ್ತೆ ಅದನ್ನ ತುಂಬಾ ಚೆನ್ನಾಗಿ ಗಮನಿಸಬೇಕು. ಸೊ ಮೊದಲನೇದಾಗಿ ಪ್ರೈಮರಿ ಆಕ್ಸಿಲರೀಸ್ ಆರ್ ಯಾವುದಪ್ಪ, ನಾವು ಯಾವುದನ್ನ ಪ್ರೈಮರಿ ಆಕ್ಸಿಲರೀಸ್ ಅಂತ ಕರಿತೀವಿ. ಸೊ ಅದ್ರಲ್ಲಿ ನಾವು 3 ಫಾರ್ಮ್ಸ್ ಅನ್ನು ನೋಡ್ತೀವಿ. ಮೊದಲನೇದು ಡೂ ಫಾರ್ಮ್, ಎರಡನೇದು ಬಿ ಫಾರ್ಮ್, ಮೂರನೇದು ಹ್ಯಾವ್ ಫಾರ್ಮ್. ಸೊ ನೋಡಿ, ಮೊದಲನೇದು ಡೂ ಫಾರ್ಮ್, ಎರಡನೇದು ಬಿ ಫಾರ್ಮ್, ಮೂರನೇದು ಹ್ಯಾವ್ ಫಾರ್ಮ್ ಅಂತ 3 ಫಾರ್ಮ್ಸ್ ಅನ್ನ ನೋಡ್ತೀವಿ. ಡೂ ಫಾರ್ಮ್ ಅಲ್ಲಿ ಯಾವ್ದು ಬರುತ್ತೆ? ಡೂ ಫಾರ್ಮ್ ಅಲ್ಲಿ ಡೂ, ಡಿಡ್, ಡಸ್, ಡಿಡ್, ಡನ್, ಡೂಯಿಂಗ್. ನೆಕ್ಸ್ಟ್ ಗಮನಿಸಿ, ಬಿ ಫಾರ್ಮ್ ಅನ್ನ ಗಮನಿಸಿ. ಬಿ ಫಾರ್ಮ್ ಅಲ್ಲಿ ಯಾವ್ದು ಬರುತ್ತೆ ಅಂತಂದ್ರೆ ಹ್ಯಾಮ್, ಈಸ್, ಆರ್, ವಾಸ್, ವರ್, ಬಿ, ಬೀಯಿಂಗ್, ಬೀನ್. ನೆಕ್ಸ್ಟ್ ನೋಡೋಣ, ಹ್ಯಾವ್ ಫಾರ್ಮ್ ನೋಡೋಣ. ಹ್ಯಾಸ್, ಹ್ಯಾಡ್, ಹ್ಯಾವ್, ಹ್ಯಾವಿಂಗ್. ಸೊ ಹಾಗಾಗಿ ನಾವು 3 ಫಾರ್ಮ್ ಅನ್ನ ಗಮನಿಸ್ತೀವಿ, 3 ಫಾರ್ಮ್ ಅನ್ನ ನೋಡ್ತೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಡೂನ ಹೇಗೆ ಬಳಸಬೇಕು, ಡೂ ಫಾರ್ಮ್ ಅನ್ನ ಹೇಗೆ ಬಳಸಬೇಕು, ಬಿ ಫಾರ್ಮ್ ಅನ್ನ ಹೇಗೆ ಬಳಸಬೇಕು, ಹ್ಯಾವ್ ಫಾರ್ಮ್ ಅನ್ನ ಹೇಗೆ ಬಳಸಬೇಕು ಅಂತ ನೋಡ್ತೀವಿ. ಸೊ ಈ ತರಗತಿಯಲ್ಲಿ ನಾವು ತಿಳ್ಕೊಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ
ಸೊ ವಾಟ್ ಆರ್ ದ ಪ್ರೈಮರಿ ಆಕ್ಸಿಲರೀಸ್? ಪ್ರೈಮರಿ ಆಕ್ಸಿಲರೀಸ್ ಅಂದ್ರೆ ಡೂ ಫಾರ್ಮ್, ಬಿ ಫಾರ್ಮ್, ಹ್ಯಾವ್ ಫಾರ್ಮ್. ಡೂ ಫಾರ್ಮ್ ನಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಡೂ, ಡಿಡ್, ಡಸ್, ಡಿಡ್, ಡನ್, ಡೂಯಿಂಗ್. ಬಿ ಫಾರ್ಮ್ ಅಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಹ್ಯಾಮ್, ಈಸ್, ಆರ್, ವಾಸ್, ವರ್, ಬಿ, ಬೀಯಿಂಗ್, ಬೀನ್. ಹ್ಯಾವ್ ಫಾರ್ಮ್ ಅಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಹ್ಯಾಸ್, ಹ್ಯಾಡ್, ಹ್ಯಾವ್, ಹ್ಯಾವಿಂಗ್. ಸೊ ಹಾಗಾಗಿ ನಮ್ಗಿದು ತುಂಬಾನೇ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋಣ ಫೀಚರ್ಸ್ ಆಫ್ ಪ್ರೈಮರಿ ಆಕ್ಸಿಲರೀಸ್. ಪ್ರೈಮರಿ ಆಕ್ಸಿಲರೀಸ್ ಹೇಗಿರುತ್ತೆ, ಅದರ ಒಂದು ಫೀಚರ್ಸ್ ಏನು, ಅದರ ಒಂದು ಲಕ್ಷಣ ಏನು ಅಂತ ನಾವು ನೋಡಿದ್ರೆ ದ ಫಸ್ಟ್ ಥಿಂಗ್ ಈಸ್ ಪಾಯಿಂಟ್ ನಂಬರ್ 1, ಇಟ್ ಕ್ಯಾನ್ ಶೋ ದ ಟೈಮ್. ನೋಡಿ, ಪ್ರೈಮರಿ ಅಂದ್ರೆ ಇಲ್ಲಿ ಫೀಚರ್ಸ್ ಅನ್ನ ಗಮನಿಸಿದಾಗ ನಮಗೆ ಪ್ರೈಮರಿ ಆಕ್ಸಿಲರಿ ನಮ್ಗೆ ಏನ್ ತೋರಿಸುತ್ತೆ ಅಂತಂದ್ರೆ ಟೈಮ್ ಅನ್ನ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನೀವು ಶಿ ಈಸ್ ರೈಟಿಂಗ್ ಎ ಲೆಟರ್. ಎರಡನೇದು ಗಮನಿಸಿ, ಶಿ ವಾಸ್ ರೈಟಿಂಗ್ ಎ ಲೆಟರ್. ನೋಡಿ, ಶಿ ಈಸ್ ರೈಟಿಂಗ್ ಎ ಲೆಟರ್ ಅಂತಕ್ಕಂಥದ್ದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ತೋರಿಸುತ್ತೆ. ಅಲ್ಲಿ ಈಸ್ ರೈಟಿಂಗ್ ಗೆ ಸಹಾಯಕ ಕ್ರಿಯೆ ಪದವಾಗಿ ನಿಂತಿದೆ. ಅವಳು ಏನ್ ಮಾಡ್ತಿದ್ದಾಳಪ್ಪ ಅಂತಂದ್ರೆ ಪತ್ರವನ್ನ ಬರಿತಾ ಇದ್ದಾಳೆ. ನೆಕ್ಸ್ಟ್ ಎರಡನೇ ಸೆಂಟೆನ್ಸ್ ಅನ್ನು ಗಮನಿಸಿ, ಶಿ ವಾಸ್ ರೈಟಿಂಗ್ ಎ ಲೆಟರ್. ಅವಳು ಪತ್ರವನ್ನ ಬರಿತಾ ಇದ್ಲು, ಪಾಸ್ಟ್ ಟೆನ್ಸ್ ಅನ್ನ ತೋರಿಸುತ್ತೆ, ಟೈಮ್ ಅನ್ನ ತೋರಿಸುತ್ತೆ. ಮೂರನೇದನ್ನ ಗಮನಿಸಿ, ಶಿ ಹಾಸ್ ರಿಟನ್ ಎ ಲೆಟರ್. ಅವಳು ಪತ್ರವನ್ನ ಬರೆದಳು, ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿದೆ. ಶಿ ಹ್ಯಾಡ್ ರಿಟನ್ ಎ ಲೆಟರ್, ಪಾಸ್ಟ್ ಪರ್ಫೆಕ್ಟ್ ಅನ್ನ ತೋರಿಸುತ್ತೆ. ನೋಡಿ, ಫಸ್ಟ್ ಎರಡು ಸೆಂಟೆನ್ಸ್ ಅನ್ನ ಗಮನಿಸಿ, ಅಲ್ಲಿ ಬಿ ಫಾರ್ಮ್ ಅಲ್ಲಿ ಇದೆ. ನೆಕ್ಸ್ಟ್ ಎರಡು ಸೆಂಟೆನ್ಸ್ ಅನ್ನ ಗಮನಿಸಿ, ಅದು ಹ್ಯಾವ್ ಫಾರ್ಮ್ ಅಲ್ಲಿ ಇದೆ. ನೋಡಿ, ಡೂ ಫಾರ್ಮ್ ಅಲ್ಲಿ ಇರ್ಬೋದು, ಬಿ ಫಾರ್ಮ್ ಅಲ್ಲಿ ಇರ್ಬೋದು, ಹ್ಯಾವ್ ಫಾರ್ಮ್ ಅಲ್ಲಿ ಇರ್ಬೋದು. ಎಕ್ಸಾಕ್ಟ್ ಆಗಿ ನಮ್ಗೆ ಏನ್ ತೋರಿಸುತ್ತಪ್ಪ ಅಂತಂದ್ರೆ ಟೈಮ್ ಅನ್ನ ತೋರಿಸುತ್ತೆ. ದಟ್ ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದ ಫಸ್ಟ್ ಫೀಚರ್ ಆಫ್ ದಿ ಆಕ್ಸಿಲರಿ ಫಾರ್ಮ್ಸ್, ಇಟ್ ಕ್ಯಾನ್ ಶೋ ದಿ ಟೈಮ್. ನಮ್ಗೆ ಅದು ಏನ್ ತೋರಿಸುತ್ತೆ ಅಂದ್ರೆ ಟೈಮ್ ಅನ್ನ ತೋರಿಸ್ಕೊಡುತ್ತೆ. ಆ ಟೆನ್ಸ್ ಆ ಕಾಲವನ್ನು ನಿರ್ಧರಿಸುತ್ತೆ. ಪ್ರತಿ ವಾಕ್ಯದಲ್ಲೂ ಕೂಡ ಆಕ್ಸಿಲರಿ ಫಾರ್ಮ್ ಏನಾಗಿರುತ್ತೆ ಅಂದ್ರೆ ಮೈನ್ ಫಾರ್ಮ್ಗೆ ಸಪೋರ್ಟಿವ್ ಆಗಿ ನಿಂತಿರುತ್ತೆ, ಸಬ್ಜೆಕ್ಟಿವ್ ಆಗಿ ನಿಂತಿರುತ್ತೆ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಲಿಂಕಿಂಗ್ ವರ್ಬ್ಸ್ ಅಂಡ್ ದೆನ್ ಆಕ್ಸಿಲರಿ ವರ್ಬ್ಸ್ ಅಂತ ಹೇಳಿದೀವಿ. ನೀವು ಒಂದು ಬಾರಿ ಅಲ್ಲಿ ಗಮನಿಸಿ, ಯಾವ್ದನ್ನ ಲಿಂಕಿಂಗ್ ವರ್ಬ್ ಅಂತ ಕರಿತೀವಿ, ಯಾವ್ದನ್ನ ಮೈನ್ ಫಾರ್ಮ್ ಅಂತ ಕರಿತೀವಿ, ಆರ್ ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ ಅಂತ ಹೇಳಿದ್ದೀನಿ. ಸೊ ಈಗ ಗಮನಿಸಿ, ನೀವು ಈ ಸೆಂಟೆನ್ಸ್ ಅಲ್ಲಿ ಬರ್ತಕ್ಕಂಥ ಈಸು, ವಾಸು, ಹ್ಯಾಸು, ಹ್ಯಾಡ್ ಈ ಎಲ್ಲಾ ಫಾರ್ಮ್ ಏನ್ ಕರಿತೀವಪ್ಪ ಅಂತಂದ್ರೆ ಆಕ್ಸಿಲರಿ ಫಾರ್ಮ್ ಅಂತ ಕರಿತೀವಿ. ರೈಟಿಂಗ್, ರಿಟನ್ ಅಂತ ಏನಿದೆ ಅದನ್ನ ಮೈನ್ ವರ್ಬ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ದ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಆಕ್ಸಿಲರಿ ಫಾರ್ಮ್ಸ್ ಏನ್ ಮಾಡುತ್ತೆ ಅಂದ್ರೆ ನಮಗದು ಟೈಮ್ ಅನ್ನ ತೋರಿಸುತ್ತೆ, ಯಾವಾಗ ಅಂತ ಹೇಳುತ್ತೆ. ಸೊ ಅದು ನಂಬರ್ 1, ಫಸ್ಟ್ ಒನ್. ಈ ಎರಡನೇದನ್ನ ನೋಡಿದಾಗ ಇಟ್ ಈಸ್ ಆಲ್ವೇಸ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ದಟ್ ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್. ಆಕ್ಸಿಲರಿ ಫಾರ್ಮ್ಸ್ ಅಂತ ಏನ್ ಕರಿತೀವಿ. ಸೊ ವಿ ಹ್ಯಾವ್ 24 ಆಕ್ಸಿಲರಿ ಫಾರ್ಮ್ಸ್, 24 ಆಕ್ಸಿಲರಿ ಫಾರ್ಮ್ಸ್ ಇದೆ. ಅದರಲ್ಲಿ ಪ್ರತಿಯೊಂದು ಕೂಡ ಡೂ ಫಾರ್ಮ್ ಆಗ್ಬೋದು, ಬಿ ಫಾರ್ಮ್ ಆಗ್ಬೋದು, ಹ್ಯಾವ್ ಫಾರ್ಮ್ ಆಗ್ಬೋದು. ಅದೇನಾಗಿರುತ್ತೆ ಅಂದ್ರೆ ಸಬ್ಜೆಕ್ಟ್ ಮತ್ತೆ ವರ್ಬ್ ನಡುವೆ ಅಗ್ರಿಮೆಂಟ್ ಇರುತ್ತೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದ್ರೆ ಏನು? ಸೊ ಅದು ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಅದನ್ನ ಹೇಳ್ತೀನಿ. ವಾಟ್ ಈಸ್ ದ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದ್ರೆ ಜಸ್ಟ್ ಈಗ ನಾನು ಫ್ಯೂಚರ್ಸ್ ಅನ್ನು ಹೇಳ್ತಾ ಇರೋದ್ರಿಂದ ನಿಮ್ಗೆ ನಾನು ಜಸ್ಟ್ ಎಕ್ಸಾಂಪಲ್ಸ್ ಅನ್ನ ತೆಗೆದುಕೊಂಡಿದ್ದೀನಿ. ನೀವು ಮೊದಲನೇ ಸೆಂಟೆನ್ಸ್ ಅನ್ನ ಗಮನಿಸಿ, ಶಿ ಈಸ್ ರೈಟಿಂಗ್ ಎ ಲೆಟರ್. ನೋಡಿ, ರೂಲ್ ನಂಬರ್ 1 ಹೇಳುತ್ತೆ ಬಿ ಫಾರ್ಮ್ ಈಸ್ ಇದೆ ಅಂತಂದ್ರೆ ಅಲ್ಲಿ ಕಂಪಲ್ಸರಿ ಆಗಿ ING ಫಾರಂ ಇರಬೇಕು. ನೋಡಿ, ರೂಲ್ ಏನಿರುತ್ತಪ್ಪ ಅಂತಂದ್ರೆ ಈಸ್, ಆರ್, ವಾಸ್, ವರ್, ಹ್ಯಾಮ್ ಬಂದಿದೆ ಅಂತಂದ್ರೆ ನೆಕ್ಸ್ಟ್ ING ಫಾರಂ ಇರಲೇಬೇಕು. ಅಲ್ಲಿ ING ಫಾರಂ ಇದೆ ಅಂತಂದ್ರೆ ಸಬ್ಜೆಕ್ಟ್ ಮತ್ತೆ ವರ್ಬ್ ನಡುವೆ ಅಗ್ರಿಮೆಂಟ್ ಆಗಿದೆ ಅಂತ ಅದರ ಅರ್ಥ. ಇನ್ ಕೇಸ್ if we do not have subject like after that B form, after the B form we should not have like ING form, ಅಲ್ಲಿ ಏನಾಗಿಲ್ಲ ಅಂತಂದ್ರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಆಗಿಲ್ಲ ಅಂತ ಹೇಳ್ತೀವಿ. ಸೊ ಹಾಗಾಗಿ ಸೆಕೆಂಡ್ ಪಾಯಿಂಟ್ ಏನ್ ಹೇಳುತ್ತೆ ಅಂದ್ರೆ ಇಟ್ ಈಸ್ ಆಲ್ವೇಸ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ನೋಡಿ, ಶಿ ಈಸ್ ಅಂತ ಬಂದ್ಮೇಲೆ ರೈಟಿಂಗ್ ಬರಲೇಬೇಕು. ರೈಟಿಂಗ್ ಅಂತ ಬಂದ್ರೆ ಅಲ್ಲಿ ಸಬ್ಜೆಕ್ಟ್ ಮತ್ತೆ ವರ್ಬ್ ನಡುವೆ ಅಗ್ರಿಮೆಂಟ್ ಆಗಿದೆ ಅಂತಂದ್ರೆ ಅರ್ಥ. ಎರಡನೇ ಸೆಂಟೆನ್ಸ್ ಅನ್ನು ಗಮನಿಸಿ, ಶಿ ಹಾಸ್ ರಿಟನ್ ಎ ಲೆಟರ್. ನೋಡಿ, ಶಿ ಹಾಸ್ ರಿಟನ್ ಎ ಲೆಟರ್. ನೆಕ್ಸ್ಟ್ ಗಮನಿಸಿ, ಶಿ ಹ್ಯಾಡ್ ರಿಟನ್ ಎ ಲೆಟರ್. ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಒಂದಿದೆ, ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಒಂದಿದೆ. ರೂಲ್ ಹೇಳುತ್ತೆ ಹ್ಯಾವ್, ಹ್ಯಾಸ್, ಹ್ಯಾಡ್ ಬಂದ್ರೆ ಕಂಪಲ್ಸರಿ ಆಗಿ V3 ವರ್ಬ್ ಫಾರ್ಮ್ ಬರಲೇಬೇಕು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಹ್ಯಾವ್ ಫಾರ್ಮ್ ಬಂದ್ರೆ V3 ಬರಬೇಕು ಅಂತ ರೂಲ್ ಹೇಳುತ್ತೆ. ಸೊ ನಮ್ಗೆ ದಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್ ಅಂಡ್ ಇಂಪಾರ್ಟೆಂಟ್. ಇನ್ ಕೇಸ್ ಇಲ್ಲಿ ಹ್ಯಾಸ್ ಜಾಗದಲ್ಲಿ ರೈಟ್ ಅಂತ ನಾವು ಹೇಳಲ್ಲ, ಶಿ ಹಾಸ್ ರೈಟ್ ಎ ಲೆಟರ್ ಅಂತ ಹೇಳಲ್ಲ.
ಶಿ ಹ್ಯಾಡ್ ರೈಟ್ ಎ ಲೆಟರ್ ಅಂತ ಹೇಳಲ್ಲ, ಶಿ ಹ್ಯಾಸ್ ಅಂತ ಬಂದ್ರೆ ರಿಟರ್ನ್ ಅಂತ ಬರಲೇಬೇಕು. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಇಂಗ್ಲಿಷ್. ರೂಲ್ ಹೇಳುತ್ತೆ, ಏನ್ ಹೇಳುತ್ತಪ್ಪ ಅಂತಂದ್ರೆ, ಸೊ ಬಿ ಫಾರ್ಮ್ ಬಂದ್ರೆ ವರ್ಬ್ ಫಾರಂ ING ಇರಲೇಬೇಕು, ಹ್ಯಾವ್ ಫಾರಂ ಬಂದ್ರೆ ವರ್ಬ್ ಫಾರಂ V3 ಇರಲೇಬೇಕು. ಸೊ ಹಾಗಾಗಿ ಯಾವ ಸೆಂಟೆನ್ಸ್ ಅಲ್ಲಿ ಇದನ್ನ ಫಾಲೋ ಮಾಡಿರುತ್ತೋ, ಯಾವ ಸೆಂಟೆನ್ಸ್ ಅಲ್ಲಿ ನಮ್ಗೆ ಇದು ಕಂಡು ಬರುತ್ತೋ ಅಲ್ಲಿ ಸಬ್ಜೆಕ್ಟ್ ಮತ್ತೆ ವರ್ಬ್ ನಡುವೆ ಅಗ್ರಿಮೆಂಟ್ ಆಗಿದೆ ಅಂತ ಹೇಳ್ತೀವಿ. ಹಾಗಾಗಿ ರೂಲ್ ನಂಬರ್ 2 ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಈಸನ್ನು ಎಲ್ಲಿ ಬಳಸಬೇಕು, ಹಾರನ್ನು ಹೇಗೆ ಬಳಸಬೇಕು, ಅದು ಟೆನ್ಸ್ ಬಂದಾಗ ನಾವು ಅದ್ರ ಬಗ್ಗೆ ತಿಳ್ಕೊಳ್ತೀವಿ. ಸೊ ಇದು ಆಕ್ಸಿಲರಿ ಫಾರಮ್ನ ಒಂದು ಎರಡನೇ ಒಂದು ಕ್ವಾಲಿಟಿ, ಅದು ಕಂಪಲ್ಸರಿ ಆಗಿರಬೇಕು. ಸೊ ನೆಕ್ಸ್ಟ್ ನೋಡೋಣ ಮಾಡಲ್ಸ್. ನೋಡಿ, ಮಾಡಲ್ಸ್ ಅಂತಕ್ಕಂಥದ್ದು ಇಂಗ್ಲಿಷಲ್ಲಿ ಮೋಸ್ಟ್ ಎಸೆನ್ಷಿಯಲ್ ಅಂಡ್ ದೆನ್ ವೆರಿ ವೆರಿ ಇಂಪಾರ್ಟೆಂಟ್. ವಿ ಹ್ಯಾವ್ 10 ಮಾಡಲ್ಸ್ ಇನ್ ಇಂಗ್ಲಿಷ್. ದೇ ಆರ್ ಕ್ಯಾನ್, ಕುಡ್, ವಿಲ್, ವುಡ್, ಶೆಲ್, ಶುಡ್, ಮೇ, ಮೈಟ್, ಮಸ್ಟ್, ಹಾಟ್ ಟು. ಇವು ಎಷ್ಟು ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸ್ತವೆ ಅಂತಂದ್ರೆ, ಸೊ ಅದು ನಮಗೆ ಮೋಸ್ಟ್ ಎಸೆನ್ಷಿಯಲ್ ಅಂಡ್ ಇಂಪಾರ್ಟೆಂಟ್. ಸೊ ಮಾಡಲ್ಸ್ ಅಂತಂದ್ರೆ ಮೂಡ್ ಆಫ್ ದಿ ಸ್ಪೀಕರ್ ಅಂತ ಹೇಳ್ತೀವಿ. ಸೊ ಅಕಾರ್ಡಿಂಗ್ ಟು ದ ಮೂಡ್ ವಿ ಕ್ಯಾನ್ ಸ್ಪೀಕ್. ಕವಿ ಅಂದ್ರೆ ಅವನಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಮೂಡ್ ಇದೆ, ಬೇಸ್ಡ್ ಆನ್ ದಟ್ ಮೂಡ್ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಅದನ್ನ ಬಳಸ್ತಾ ಹೋಗ್ತೀವಿ. ಹಾಗಾಗಿ ನಾನು ನೆಕ್ಸ್ಟ್ ಮಾಡಲ್ಸ್ ಬಗ್ಗೆ ಒಂದು ಸಪರೇಟ್ ಆಗಿರ್ತಕ್ಕಂಥ ಒಂದು ಕ್ಲಾಸ್ ಅನ್ನ ಮಾಡ್ತೀನಿ. ಕೆನ್ ಅಂದ್ರೆ ಏನು, ಕೆನ್ನನ್ನು ಹೇಗೆ ಬಳಸಬೇಕು, ಕುಡ್ ಅಂದ್ರೆ ಏನು, ಕುಡ್ಡನ್ನು ಹೇಗೆ ಬಳಸಬೇಕು, ವಿಲ್ ಅಂಡ್ ವುಡ್ ಅನ್ನು ಎಲ್ಲಿ ಬಳಸ್ತೀವಿ, ಶೆಲ್ ಅಂಡ್ ಶುಡ್ ಅನ್ನು ಎಲ್ಲಿ ಬಳಸ್ತೀವಿ, ಮೇ ಅಂಡ್ ಮೈಟ್ ಅನ್ನು ಎಲ್ಲಿ ಬಳಸ್ತೀವಿ, ಮಸ್ಟ್ ಅನ್ನು ಎಲ್ಲಿ ಬಳಸ್ತೀವಿ, ಹಾಟ್ ಟು ಎಲ್ಲಿ ಬಳಸ್ತೀವಿ, ಒಂದೊಂದ್ರ ಬಗ್ಗೆ ಕೂಡ ನಾನು ಸಪರೇಟ್ ಆಗಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಈ ಕ್ಲಾಸಲ್ಲಿ ಜಸ್ಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೊ ಮಾಡಲ್ಸ್ ಅಂದ್ರೆ ಯಾವುದು, ಅದರ ಒಂದು ಫೀಚರ್ಸ್ ಏನು. ಮಾಡಲ್ಸ್ ಅಂದ್ರೆ 10 ಮಾಡಲ್ಸ್ ಇದೆ, ಅಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲೂ ಕೂಡ ನಾವು ಮಾಡಲ್ಸ್ ಅಂತ ಕರಿತೀವಿ. ಅದರಲ್ಲಿ ದ ಫಸ್ಟ್ ಫೀಚರ್ಸ್ ಆಫ್ ದಿ ಮಾಡಲ್ಸ್ ಅಲ್ಲಿ ಮೊದಲನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಎಬಿಲಿಟಿ, ಪಾಸಿಬಿಲಿಟಿ ಅಂಡ್ ರಿಕ್ವೆಸ್ಟ್. ನೋಡಿ, ಮಾಡಲ್ಸ್ ಅನ್ನ ಸಹಜವಾಗಿ ನಾವು ಏನಕ್ಕಪ್ಪ ಬಳಸ್ತೀವಿ ಅಂತಂದ್ರೆ ಎಬಿಲಿಟಿಯನ್ನು ತೋರಿಸೋದಕ್ಕೆ, ಪಾಸಿಬಿಲಿಟಿಯನ್ನು ತೋರಿಸೋದಕ್ಕೆ, ರಿಕ್ವೆಸ್ಟ್ಗೆ ನಾವು ಇದನ್ನ ಬಳಸ್ತೀವಿ. ಹಾಗಾಗಿ ಮೊದಲ ಸೆಂಟೆನ್ಸ್ ಅನ್ನು ತೆಗೆದುಕೊಂಡಿದ್ದೀನಿ ನೋಡಿ, ನಾನಿಲ್ಲಿ ಐ ಕ್ಯಾನ್ ಸ್ಪೀಕ್ ಇನ್ ಇಂಗ್ಲಿಷ್. ನೋಡಿ, ಐ ಕ್ಯಾನ್ ಅಂತಂದ್ರೆ ಎಬಿಲಿಟಿಯನ್ನು ತೋರಿಸ್ತಾ ಇದೆ, ನಾನು ಇಂಗ್ಲಿಷ್ ನಲ್ಲಿ ಮಾತನಾಡಬಲ್ಲೆ. ಎರಡನೇದು ನೋಡಿ, ಈ ಮೇ ಕಮ್ ಅರೌಂಡ್ 10 o'clock. ಸೊ ಪಾಸಿಬಿಲಿಟಿಯನ್ನು ತೋರಿಸ್ತಾ ಇದೆ, ಅವನು ಎಷ್ಟೊತ್ತಿಗೆ ಬರ್ಬೋದು ಅಂತ ಹೇಳ್ತಾ ಇದೆ. ಮೂರನೇ ಸೆಂಟೆನ್ಸ್ ಅನ್ನು ಗಮನಿಸಿ, ಮೈ ಕಮ್ ಇನ್ ಟು ದ ಕ್ಲಾಸ್, ನನ್ನ ಕ್ಲಾಸ್ ಒಳಗಡೆ ಬರ್ಬೋದಾ, ರಿಕ್ವೆಸ್ಟ್ ಅನ್ನು ತೋರಿಸ್ತಾ ಇದೆ. ಕುಡ್ ಯು ಓಪನ್ ದಟ್ ವಿಂಡೋ, ರಿಕ್ವೆಸ್ಟ್ ಅನ್ನು ತೋರಿಸ್ತಾ ಇದೆ. ಹಾಗಾಗಿ ಈ ಮೂರಕ್ಕೂ ಕೂಡ ನಾವು ಇದನ್ನ ಬಳಸ್ತೀವಿ. ನಂಬರ್ 1 ಎಬಿಲಿಟಿ, ನಂಬರ್ 2 ಪಾಸಿಬಿಲಿಟಿ, ನಂಬರ್ 2 ರಿಕ್ವೆಸ್ಟ್. ಹಾಗಾಗಿ ಈ ಮೂರಕ್ಕೆ ನಾವು ಇದನ್ನ ಬಳಸ್ತೀವಿ. ಇದು ಮೊದಲ ಫೀಚರ್ ಆಗಿರುತ್ತೆ, ಮಾಡಲ್ಸ್ ನ ಒಂದು ಮೊದಲ ಫೀಚರ್ ಆಗಿರುತ್ತೆ. ನೆಕ್ಸ್ಟ್ ಗಮನಿಸೋಣ, ಇಟ್ ಮಸ್ಟ್ ಫಾಲೋ ದ ರೂಲ್ ಆಸ್ ಮಾಡಲ್ ಪ್ಲಸ್ ವರ್ಬ್ ನಂಬರ್ 1. ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಮಾಡಲ್ ಬಂದಿದೆ ಅಂತಂದ್ರೆ ಆ ಮಾಡಲ್ ಪಕ್ಕದಲ್ಲಿ ವರ್ಬ್ ನಂಬರ್ 1 ಇರಬೇಕು. ನಾನು ಈಗಾಗಲೇ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ವರ್ಬ್ ಪಾರ್ಟ್ 1 ಅಲ್ಲಿ ಹೇಳಿದ್ದೀನಿ. ವರ್ಬ್ ಅಂದ್ರೆ ಏನು, ಹೌ ಟು ಐಡೆಂಟಿಫೈ ದಿ ವರ್ಬ್, ಸೊ ವಾಟ್ ಆರ್ ದ ಫೀಚರ್ಸ್ ಆಫ್ ದಿ ವರ್ಬ್, ವರ್ಬ್ ಅಂದ್ರೆ ಏನು, ವರ್ಬ್ ಅನ್ನ ಹೇಗೆ ಗುರುತಿಸಬೇಕು ಅಂತ ಹೇಳಿದ್ದೀನಿ. ಸೊ ನಾವು ಇಂಗ್ಲಿಷ್ ಅಲ್ಲಿ ದಿಸ್ ಈಸ್ ಎ ವರ್ಬ್ ಅಂತ ಹೇಳಿದ್ರೆ ಆ ವರ್ಬ್ಗೆ 5 ಫಾರಂ ಇರಲೇಬೇಕು. ಅದನ್ನ ನಾವು V1, V2, V3, V4, V5 ಅಂತ ಹೇಳಿದ್ದೀನಿ. ಸೊ ನೀವು ಒಂದು ಬಾರಿ ಹಿಂದೆ ಹೋಗಿ ವಿಡಿಯೋನ ಚೆಕ್ ಮಾಡಿ, ವರ್ಬ್ ಪಾರ್ಟ್ ಅನ್ನ ಚೆಕ್ ಮಾಡಿ, ನಿಮ್ಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಯಾವುದಾದ್ರೂ ಒಂದು ಕ್ರಿಯಾಪದವನ್ನ, ಯಾವುದಾದ್ರೂ ಒಂದು ವರ್ಬ್ ಅನ್ನ ತೆಗೆದುಕೊಂಡ್ರೆ, ಇಫ್ ಯು ಟೇಕ್ ಎನಿ ಒನ್ ವರ್ಡ್ ಆಸ್ ಎ ವರ್ಬ್, that verb must be contained, that's 5 form like V1, V2, V3, V4 and then V5. V1 ಅನ್ನ ಪ್ರೆಸೆಂಟ್ ಸಿಂಪಲ್ ಅಂತ ಕರಿತೀವಿ, V2 ಅನ್ನ ಪಾಸ್ಟ್ ಸಿಂಪಲ್ ಅಂತ ಕರಿತೀವಿ, V3 ಅನ್ನ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ, V4 ಅನ್ನ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ, V5 ಅನ್ನ ಇನ್ಫಿನಿಟಿವ್ ಅಂತ ಕರಿತೀವಿ. ಸೊ ನಮಗೆ ರೂಲ್ ನಂಬರ್ 2 ಏನ್ ಹೇಳ್ತಿದೆ, ಇಟ್ ಮಸ್ಟ್ ಫಾಲೋ ದ ರೂಲ್ ದಟ್ ಈಸ್ ಮಾಡಲ್ ಪ್ಲಸ್ V1. ನಾವು ಅದೇ ರೀತಿಯಲ್ಲಿ ಹೇಳ್ಬೇಕು. ಫಾರ್ ಎಕ್ಸಾಂಪಲ್ ನೀವು ಗಮನಿಸಿ, ಇಲ್ಲಿ ಯು ಕ್ಯಾನ್ ಕಮ್ ಟುಡೇ. ನೋಡಿ, ಕೆನ್ ಆದ್ಮೇಲೆ ಕಮ್ ಅಂತ ಬರಬೇಕು, ಕೇಮ್ ಅಂತ ಬರಬಾರ್ದು, ಕಮ್ ಅಂತ ಬರಬಾರ್ದು, ಕಮಿಂಗ್ ಅಂತ ಬರಬಾರ್ದು, ಟು ಕಮ್ ಅಂತ ಬರಬಾರ್ದು. ಸೊ ದಟ್ ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಎಸೆನ್ಷಿಯಲ್. ಅಲ್ಲಿ ಮಾಡಲ್ ಆಗಿದ ತಕ್ಷಣನೇ ನಮ್ಗೆ ನೆಕ್ಸ್ಟ್ ಏನ್ ಕಾಣಿಸ್ತಾ ಇದೆ ಅಂದ್ರೆ V1 ಫಾರ್ಮ್ ಕಾಣಿಸ್ತಾ ಇದೆ. ಎರಡನೇ ಸೆಂಟೆನ್ಸ್ ಅನ್ನು ಗಮನಿಸಿ, ಯು ಕ್ಯಾನ್ ಗೋ ಟುಡೇ. ಕೆನ್ ಆದ್ಮೇಲೆ ಗೋ ಅಂತಿದೆ, ಗೋನೇ ಬರಬೇಕೇ ಹೊರತು ವೆಂಟ್ ಆಗ್ಲಿ, ಗಾನ್ ಆಗ್ಲಿ, ಗೋಯಿಂಗ್ ಆಗ್ಲಿ, ಟು ಗೋ ಆಗ್ಲಿ ಬರಬಾರ್ದು. ಮೂರನೇ ಸೆಂಟೆನ್ಸ್ ಅನ್ನು ಗಮನಿಸಿ, ಐ ಮೇ ಕಮ್ ಟುಡೇ, ಐ ಮೇ ಕಮ್ ಟುಡೇ. ನೋಡಿ, ಕಮ್, ಕೇಮ್
ಬೇರೆ ಸೆಂಟೆನ್ಸ್ ಬೇರೆ ಪದ ಬರೋದಕ್ಕೆ ಚಾನ್ಸಸ್ ಇಲ್ಲ, ಬರಬಾರ್ದು ಕೂಡ. ಬಂದ್ರೆ ಅದು ಇಂಗ್ಲಿಷ್ ಸ್ಪಷ್ಟವಾಗಿರ್ತಕ್ಕಂಥ ನೀಟಾಗಿರ್ತಕ್ಕಂಥ ಇಂಗ್ಲಿಷ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಗಮನಿಸಿ, ಶುಡ್ ರೈಟ್. ನೋಡಿ, ಶುಡ್ ಆದ್ಮೇಲೆ ರೈಟ್ ಅಂತಿದೆ ಹೊರತು ರೋಟ್ ಇಲ್ಲ, ರಿಟರ್ನ್ ಇಲ್ಲ, ರೈಟಿಂಗ್ ಇಲ್ಲ, ಟು ರೈಟ್ ಇಲ್ಲ. ನೆಕ್ಸ್ಟ್ ಸೆಂಟೆನ್ಸ್ ಅನ್ನು ಗಮನಿಸಿ, ಶಿ ವುಡ್ ಥಿಂಕ್ ಅಬೌಟ್ ಅವರ್ ಪ್ಯಾರೆಂಟ್ಸ್. ನೋಡಿ, ಅಲ್ಲಿ ವುಡ್ ಥಿಂಕ್ ಅಂತ ಇದೆ. ಯಾವುದೇ ಮಾಡೆಲ್ ಬಂದ್ರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಮಾಡೆಲ್ ಪ್ಲಸ್ V1 ಇರಬೇಕೆ ಹೊರತು ಇನ್ನು ಯಾವುದೇ ಕ್ರಿಯಾಪದ ಅದರ ಪಕ್ಕದಲ್ಲಿ ಇರೋದಕ್ಕೆ ಮಾಡೆಲ್ ಇಷ್ಟಪಡಲ್ಲ. ಸೊ ಇದು ರೂಲ್ ನಂಬರ್ 2, ವೆರಿ ವೆರಿ ಇಂಪಾರ್ಟೆಂಟ್. ನಾನು ಈ ಕ್ಲಾಸಲ್ಲಿ ಯೂಸೇಜ್ ಅನ್ನ ಹೇಳ್ತಿಲ್ಲ, ಜಸ್ಟ್ ನಾನು ಮಾಡೆಲ್ಸ್ ಅಂದ್ರೆ ಏನು, ಮಾಡೆಲ್ಸ್ ಫ್ಯೂಚರ್ಸ್ ಅಂದ್ರೆ ಏನು ಹೇಳ್ತಾ ಇದ್ದೀನಿ. ಹಾಗಾಗಿ ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ಒಂದು ತರಗತಿಗಳಲ್ಲಿ ಒಂದೊಂದ್ರ ಬಗ್ಗೆ ಕೂಡ ನಾನು ಒಂದೊಂದು ವಿಡಿಯೋನ ಮಾಡ್ತಾ ಹೋಗ್ತೀನಿ. ಕೆನ್ನನ್ನ ಎಲ್ಲಿ ಬಳಸಬೇಕು, ಮೇ ಎಲ್ಲಿ ಬಳಸಬೇಕು, ವುಡ್ ಎಲ್ಲಿ ಬಳಸಬೇಕು ಅಂತ ನೆಕ್ಸ್ಟ್ ಕ್ಲಾಸ್ಗಳು ನಾನು ಅದನ್ನ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ರೂಲ್ ಹೇಳುತ್ತೆ, ಇಟ್ ಡೋಂಟ್ ಫಾಲೋ ದಿ ಟೆನ್ಸ್ ಫಾರ್ಮ್. ಇದಕ್ಕೆ ಮಾಡೆಲ್ಸ್ಗೆ ಟೆನ್ಸ್ ಫಾರ್ಮ್ ಇರೋದಿಲ್ಲ. ಜಸ್ಟ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಾನು ಕುಡ್ ಯು ಟೇಕ್ ದಟ್ ಪೆನ್. ನೋಡಿ, ಕುಡ್ ಯು ಟೇಕ್ ದಟ್ ಪೆನ್ ಅಂತ ಹೇಳ್ತೀನಿ. ಈ ಕುಡ್ ಅನ್ನ ಪಾಸ್ಟ್ ಟೆನ್ಸ್ ಆಫ್ ದಿ ಕೆನ್ಗೂ ಬಳಸ್ತೀವಿ, ಹಾಗೆ ರಿಕ್ವೆಸ್ಟ್ಗೂ ಬಳಸ್ತೀವಿ. ಹಾಗಾಗಿ ಇಲ್ಲಿ ಟೆನ್ಸ್ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಅದು ಫಾಲೋ ಮಾಡೋದಿಲ್ಲ. ಬಟ್ ಆಕ್ಸಿಲರಿನಲ್ಲಿ ಪ್ರೈಮರಿ ಆಕ್ಸಿಲರಿ ಏನ್ ಹೇಳಿದೆ ನಾನು, ಟೆನ್ಸ್ ಅನ್ನ ಫಾಲೋ ಮಾಡುತ್ತೆ, ಕರೆಕ್ಟ್ ಆಗಿರತಕ್ಕಂಥ ಟೈಮ್ ಅನ್ನ ತೋರಿಸುತ್ತೆ. ಶಿ ಈಸ್ ರೈಟಿಂಗ್ ಲೆಟರ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಆಯ್ತು, ಶಿ ವಾಸ್ ರೈಟಿಂಗ್ ಲೆಟರ್ ಅಂದ್ರೆ ಪಾಸ್ಟ್ ಟೆನ್ಸ್ ಆಯ್ತು. ಬಟ್ ಇಲ್ಲಿ ಕುಡ್ ಅಂತ ಬಳಸ್ತಾ ಇದ್ದೀನಿ ನಾನು. ಆ ಕುಡ್ ಅಂತ ಬಳಸ್ತಕ್ಕಂಥ ಪದ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಆ ಬಳಸ್ತಕ್ಕಂಥ ಪದ ಏನಕ್ಕೆ ಬಳಸ್ತಿದ್ದೀನಿ ಅಂತಂದ್ರೆ ನಾನು ರಿಕ್ವೆಸ್ಟ್ ಬಳಸ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ಟೆನ್ಸ್ ಅನ್ನು ನಾವು ಫಾಲೋ ಮಾಡೋಕ್ಕೆ ಸಾಧ್ಯ ಇಲ್ಲ. ಎರಡನೇದು ಗಮನಿಸಿ, ವುಡ್ ಯು ಕಮ್ ವಿತ್ ಮೀ. ಈಗ ನಾನು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಕೇಳ್ತಾ ಇದ್ದೀನಿ, ಆಕ್ಚುಲಿ ಅದು ಪಾಸ್ಟ್ ಪ್ರೂಫ್ ಅನ್ನು ತೋರಿಸ್ತಾ ಇರುತ್ತೆ. ಸೊ ಹಾಗಾಗಿ ಅದನ್ನ ನಾವು ಯೂಸೇಜ್ ಅಲ್ಲಿ ಗಮನಿಸೋಣ. ನೆಕ್ಸ್ಟ್ 3ನೇ ಪಾಯಿಂಟ್ ನೋಡಿ, ಇಟ್ ಡೋಂಟ್ ಫಾಲೋ ದಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಇಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ, ಆಕ್ಸಿಲರಿ ಫಾರ್ಮ್ ಅಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇರುತ್ತೆ. ಬಟ್ ಮಾಡೆಲ್ಸ್ ಬಂದ್ರೆ ಇಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇರೋದಿಲ್ಲ. ಜಸ್ಟ್ ಯು ಕ್ಯಾನ್ ಟೇಕ್ ದ ಎಕ್ಸಾಂಪಲ್, ಯು ಕ್ಯಾನ್ ಬಿ ವೇಟ್ ಫಾರ್ ಮೀ ಟಿಲ್ ದ ಎಂಡ್ ಆಫ್ ದ ಮೀಟಿಂಗ್. ನೋಡಿ, ಕ್ಯಾನ್ ಬಿ ನೆಕ್ಸ್ಟ್ ಅಲ್ಲ NG ಫಾರ್ಮ್ ಬರಬೇಕಾಗಿತ್ತು, ಬರಲ್ಲ. ಸೊ ಏನ್ ಬಂದಿದೆ, ಯು ಕ್ಯಾನ್ ಬಿ ವೇಟ್, ನೀನು ನನಗಾಗಿ ಕಾಯ್ಬೋದಾಗಿತ್ತು, ಫಾರ್ ಮೀ ಟಿಲ್ ದ ಎಂಡ್ ಆಫ್ ದಿ ಮೀಟಿಂಗ್. ಸೊ ಹಾಗಾಗಿ 3ನೇ ಪಾಯಿಂಟ್ ಏನ್ ಹೇಳುತ್ತೆ ಅಂತಂದ್ರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇಲ್ಲಿ ಇರಬೇಕಾಗಿಲ್ಲ. ಸೊ ಯಾಕೆ ಅಂತಂದ್ರೆ ಇದು ನಾವೇನ್ ಕರಿತೀವಪ್ಪ ಅಂತಂದ್ರೆ, ಇಲ್ಲಿ ಯಾವ್ದನ್ನ ಆ ಸೆಂಟೆನ್ಸ್ ಅಲ್ಲಿ ಗಮನಿಸಿ, ಯು ಕ್ಯಾನ್ ಬಿ ವೇಟ್ ಫಾರ್ ಮೀ. ಆ ಕ್ಯಾನ್ ಬಿ ವೇಟ್ ಅಂತಕ್ಕಂಥದನ್ನ ನಾನು ಏನ್ ಬಳಸಿದೀನಿ ಅಂತಂದ್ರೆ ಅಲ್ಲಿ ಲಿಂಕಿಂಗ್ ವರ್ಬ್ ಆಗಿ ಬಳಸಿದ್ದೀನಿ. ಸೊ ನಿಮಗೆ ಯಾವ್ದನ್ನ ಲಿಂಕಿಂಗ್ ವರ್ಬ್ ಅಂತ ಹೇಳ್ತೀವಿ, ಯಾವ್ದನ್ನ ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತೀವಿ ಅಂತಂದ್ರೆ ನನ್ನ ಲಾಸ್ಟ್ ಪ್ರೀವಿಯಸ್ ವಿಡಿಯೋನ ನೀವು ಅಬ್ಸರ್ವ್ ಮಾಡಿ ನಿಮ್ಗೆಲ್ಲ ಐಡಿಯಾ ಸಿಗುತ್ತೆ. ಅಲ್ಲಿ ಒಂದು ಗೋಲ್ಡನ್ ರೂಲ್ ಇದೆ. ಮತ್ತೆ ಅಗೇನ್ ಹೇಳ್ತೀನಿ, ಇಫ್ ದ ವರ್ಬ್ ಕನೆಕ್ಟೆಡ್ ವಿತ್ ದಿ ಸಬ್ಜೆಕ್ಟ್ ಇಸ್ ಕಾಲ್ಡ್ ಹೆಲ್ಪಿಂಗ್ ವರ್ಬ್ ಅಂತ ಹೇಳಲ್ಲ, ಲಿಂಕಿಂಗ್ ವರ್ಬ್ ಅಂತ ಹೇಳ್ತೀವಿ. ಇಫ್ ದ ವರ್ಬ್ ಇಸ್ ಕನೆಕ್ಟೆಡ್ ವಿತ್ ದಿ ವರ್ಬ್ ದಟ್ಸ್ ಕಾಲ್ಡ್ ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತೀವಿ. ಅದು ಗೋಲ್ಡನ್ ರೂಲ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಅದ್ರ ಜೊತೆಗೆ ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಬರಬೇಕು ಅಂತಂದ್ರೆ ದ ಫಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ ನೀವು ವೊಕ್ಯಾಬ್ಯುಲರಿಯನ್ನ ಚೆನ್ನಾಗಿ ಗೇನ್ ಮಾಡಬೇಕು. ವೊಕ್ಯಾಬ್ಯುಲರಿ ಅಂದ್ರೆ ಪದ ಸಂಗ್ರಹಣೆ ಅಂತ ಅದರ ಅರ್ಥ. ಎಷ್ಟು ಪದಗಳ ಅರ್ಥ ನಿಮ್ಗೆ ಗೊತ್ತಾಗುತ್ತೋ ನಿಮ್ಮ ಕಮ್ಯುನಿಕೇಶನ್, ನಿಮ್ಮ ಭಾಷೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಅಕಾರ್ಡಿಂಗ್ ಟು ಡಿಕ್ಷನರಿ ಏನ್ ಹೇಳುತ್ತಪ್ಪ ಅಂತಂದ್ರೆ, ಟು ಮಿನಿಮಮ್ ಕಮ್ಯುನಿಕೇಶನ್ ಬಿಟ್ವೀನ್ ಪರ್ಸನ್ ಟು ಪರ್ಸನ್ ಆರ್ ಪರ್ಸನ್ ಟು ಪಬ್ಲಿಕ್, ದ ಮ್ಯಾನ್ ಮಸ್ಟ್ ಹ್ಯಾವ್ ಮಿನಿಮಮ್ ಅಟ್ಲೀಸ್ಟ್ 2000 ವರ್ಬ್ ಫಾರ್ಮ್ಸ್ ಗೊತ್ತಿರಬೇಕು ಅಂತ ಹೇಳುತ್ತೆ. ಅಂದ್ರೆ ನೀವು ಕಮ್ಯುನಿಕೇಶನ್ ಚೆನ್ನಾಗಿ ಮಾಡಬೇಕು ಅಂತಂದ್ರೆ ಮಿನಿಮಮ್ ನಿಮಗೆ ಒಂದು 2000 ಪದನಾದ್ರೂ ಗೊತ್ತಿರಬೇಕು. ಹಾಗಾಗಿ ನಾನು ಈ ದಿನದಿಂದ ನಿಮಗೆ ರಿಕ್ವೆಸ್ಟ್ ಮಾಡೋದೇನು ಏನಪ್ಪಾ ಅಂತಂದ್ರೆ, ಸೊ ನಿಮಗೆ ವೊಕ್ಯಾಬ್ಯುಲರಿ ಚೆನ್ನಾಗಿ ಡೆವಲಪ್ ಆಗ್ಬೇಕಾದ್ರೆ ನೀವು ಮಾಡ್ಬೇಕಾಗಿರತಕ್ಕಂಥ ಕೆಲಸ ಏನು ಅಂತಂದ್ರೆ, ಪ್ರತಿ ದಿನಕ್ಕೆ 2 ಪದನ, ಅಂದ್ರೆ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ 2 ಪದನ ತಿಳ್ಕೊಳ್ತಕ್ಕಂಥದ್ದು, ಅದರ ಅರ್ಥವನ್ನ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗಿ. ಪರ್ ಡೇ ನೀವು 2 ಅಂದ್ರೆ 2 ಪದ ತಿಳ್ಕೊಂಡಿದ್ದೀರಿ ಅಂತಂದ್ರೆ 30 ಡೇಸ್ಗೆ ನಿಯರ್ಲಿ 60 ವರ್ಡ್ಸ್ ಅನ್ನ ಕಲಿತೀರ. ಅದು ಯಾವ್ದಾದ್ರು ಆಗಿರ್ಬೋದು, ಯಾವುದೇ ಕ್ರಿಯಾಪದ ಆಗಿರ್ಬೋದು, ನಾಮಪದ ಆಗಿರ್ಬೋದು, ಟೋಟಲ್ ದಿನಕ್ಕೆ 2 ಹೊಸ ಪದನ ಕಲಿತಾ ಹೋಗ್ರಿ. ಸೊ ಇಮ್ಯಾಜಿನ್ ಮಾಡ್ಕೊಳ್ರಿ, ಸೊ ದಿನಕ್ಕೆ 2 ಆದ್ರೆ ತಿಂಗಳಿಗೆ ಎಷ್ಟಾಗುತ್ತೆ, ವರ್ಷಕ್ಕೆ ಎಷ್ಟಾಗುತ್ತೆ ಅಂತ. ಸೊ ನೀವು ನಾನು ಪದೇ ಹೇಳ್ತೀನಿ, ವಿತಿನ್ 30 ಡೇಸ್ ಅಲ್ಲಿ ಇಂಗ್ಲಿಷ್ ಕಲೀರಿ, ದಟ್ಸ್ ಹೈಲಿ ಇಂಪಾಸಿಬಲ್. ಅದು ನೀವು ಆಲೋಚನೆ ಮಾಡೋಕ್ಕೂ ಹೋಗ್ಬೇಡಿ. ಸೊ ನಮಗೆ ಗ್ರಾಮರ್ ಪರ್ಫೆಕ್ಟ್ ಆಗಿ ಅದು ಗೊತ್ತಿದ್ರೆ ಮಾತ್ರನೇ ನಾವೇನಾದ್ರೂ ಮಾಡೋದಕ್ಕೆ ಸಾಧ್ಯ ಏನೋ ಹೊರತು ಇಲ್ಲ ಅಂದ್ರೆ ಖಂಡಿತ ಇಂಗ್ಲಿಷ್ ಅಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ.
ಹಾಗಾಗಿ ನಾನು ಇನ್ನು ಮುಂದೆ ದಿನಕ್ಕೆ ಒಂದು ಟಿಪ್ಸನ್ನು ಕೊಡ್ತಾ ಹೋಗ್ತಾ ಇರ್ತೀನಿ ಎಂಡ್ ಆಫ್ ದಿ ಸೆಷನಲ್ಲಿ. ಹಾಗಾಗಿ ವಿಡಿಯೋನ ಕೊನೆಯ ತನಕ ವಾಚ್ ಮಾಡಿ, ಅದು ತುಂಬ ಮುಖ್ಯ ಆಗುತ್ತೆ. ಜಸ್ಟ್ 1 ಮಿನಿಟ್ 2 ಮಿನಿಟ್ ನೋಡಿ ಸ್ಕಿಪ್ ಮಾಡಬೇಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಇದನ್ನೆಲ್ರಿಗೂ ಫಾರ್ವರ್ಡ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.